ಶಿಗ್ಗಾಂವ್ಗೆ ಕಿಂಗ್ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಅದಕ್ಕೆ ಫಲಿತಾಂಶನೇ ಉತ್ತರ ಕೊಡುತ್ತೆ. ಈಗಾಗಲೇ ಏನು ಎಕ್ಸಿಟ್ ಪೋಲ್ ಇದ್ರ ಪ್ರಕಾರ BJP ಅಭ್ಯರ್ಥಿ ಭರತ್ ಬೊಮ್ಮಾಯಿ ಗೆಲುವು ಸಾಧಿಸ್ತಾರೆ ಅನ್ನೋ ಒಂದು ಸಮೀಕ್ಷೆಗಳು ಬಹುತೇಕ ಸಮೀಕ್ಷೆಗಳು ಹೇಳ್ತವೆ. ಆದರೆ ಹಾಗಂತ BJP ಗೆದ್ದೇ ಬಿಡುತ್ತೆ ಅಂತಲ್ಲ. ಎಕ್ಸಿಟ್ ಪೋಲ್ ಯಾವತ್ತೂ ಸಹ ಎಕ್ಸಾಕ್ಟ್ ಪೋಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಸಹ ಒಂದು ತೀವ್ರ ಪೈಪೋಟಿ ಅಂತೂ ನೀಡಿದೆ. ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿನೂ ಗೆಲ್ಬೋದು ಅಥವಾ BJP ಅಭ್ಯರ್ಥಿನೂ ಸಹ ಗೆಲ್ಬೋದು. ಇಲ್ಲಿ ಏನು ಒಟ್ಟು 8 ಅಭ್ಯರ್ಥಿಗಳ ಪೈಕಿ ಪೈಪೋಟಿ ಇರೋದು ಮಾತ್ರ BJPಯ ಭರತ್ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ನಡುವೆ. ಹೀಗಾಗಿ ಇಲ್ಲಿ ಇಡೀ ಸರ್ಕಾರನೇ ಅಂದರೆ ಡಜನ್ಗಟ್ಟಲೆ ಸಚಿವರು ಇರ್ಬೋದು, 30ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಒಂದು ಬೀಡು ಬಿಡೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರು 3 ಸಾರಿ ಬಂದು ಹೋದರು. DK ಶಿವಕುಮಾರ್ DCM DK ಶಿವಕುಮಾರ್ ಅವರು ಸಹ ಕ್ಷೇತ್ರಕ್ಕೆ 3 ಬಾರಿ ಬಂದು ಒಂದು ಅಬ್ಬರದ ಪ್ರಚಾರ ನಡೆಸಿದರು. ಜೊತೆಗೆ BJP ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಸಹ ಘಟಾನುಘಟಿ ನಾಯಕರು ಯಡಿಯೂರಪ್ಪ ಆದಿಯಾಗಿ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿ ಹೋಗಿದ್ದಾರೆ. ಹಾಗಾಗಿ ಈ ಒಂದು ತೀವ್ರ ಪೈಪೋಟಿಯ ಫಲಿತವಾಗಿ ಅಂದರೆ ಒಂದು ಅಬ್ಬರದ ಪ್ರಚಾರದ ಪರಿಣಾಮವಾಗಿ ಏನಂದರೆ ಕ್ಷೇತ್ರದಲ್ಲಿ 80.48% ಮತದಾನವಾಗಿದೆ. ಇನ್ನೇನಿದ್ರೂ ಸಹ ಫಲಿತಾಂಶದತ್ತನೇ ಎಲ್ಲರ ದೃಷ್ಟಿ ನೆಟ್ಟಿದೆ. ಈಗೇನು ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಆ ಒಂದು ಬಹುತೇಕ ಒಂದು 12-12:30 ವೇಳೆಗಾಗಲೇ ಈ ಒಂದು ಮತ ಎಣಿಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂಥ ಸಾಧ್ಯತೆಗಳು. ಇಲ್ಲಿ ಏನು ಇಬ್ಬರ ನಡುವೆ ಒಂದು ತೀವ್ರ ಪೈಪೋಟಿ ಇರೋದರಿಂದಾಗಿ ಏನು ಒನ್ ವೇ ಚುನಾವಣೆ ಆಗೋದಂತೂ ಸಾಧ್ಯತೆಗಳು ಕಡಿಮೆ. ಒಂದು ಸುತ್ತಿನಲ್ಲಿ ಅವರು, ಒಂದು ಸುತ್ತಿನಲ್ಲಿ ಈ ಪಾರ್ಟಿ, ಈ ರೀತಿಯ ಒಂದು ಏರುಪೇರುಗಳು ಆಗುವಂಥ ಸಾಧ್ಯತೆಗಳು ಸಹ ಇದ್ದಾವೆ. ಹಾವೇರಿಯ ಏನು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮತ ಎಣಿಕೆಗಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. EVM ಮತಯಂತ್ರಗಳ ಎಣಿಕೆಗಾಗಿಯೇ 14 ಟೇಬಲ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಏನು ಪೋಸ್ಟಲ್ ಬ್ಯಾಲೆಟ್ಗಾಗಿಯೇ ಒಂದು ಟೇಬಲ್ಲು, ಜೊತೆಗೆ ಏನು ಬೇರೆ ಬೇರೆ ಒಂದೇನು ವೋಟ್ ಹಾಕಿರ್ತಾರೆ ವಿಕಲಚೇತನರಿರ್ಬೋದು ಮತ್ತು ಏನು ಕೆಲವೊಂದೇನು ಬೇರೆ ಸರ್ವಿಸ್ನಲ್ಲಿರೋಂಥವ್ರು ಅವರ ಒಂದು ಮತ ಎಣಿಕೆಗಾಗಿಯೇ ಪ್ರತ್ಯೇಕ ಇನ್ನೊಂದು ಟೇಬಲು. ಒಟ್ಟು ಏನು 14+2 ಟೇಬಲ್ಗಳ ಅಳವಡಿಕೆ ಮಾಡಲಾಗಿದೆ. ಮತ್ತು ಇಲ್ಲಿ ಪ್ರತಿಯೊಂದು ಟೇಬಲ್ಗೂ ಸಹ 3 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅಬ್ಸರ್ವರ್ನಿಂದ ಹಿಡಿದು ಏನು ಕೌಂಟಿಂಗ್ ಮಾಡೋರಿಂದ ಹಿಡಿದು ಪ್ರತಿ ಟೇಬಲ್ಗೆ 3 ಸಿಬ್ಬಂದಿಯನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಏನು ಮತ ಎಣಿಕೆ ಕೇಂದ್ರ ಸುತ್ತ 200 ಮೀಟರ್ ಅಂತರದಲ್ಲಿ ಒಂದು ನಿಷೇಧಾಜ್ಞೆ ಜಾರಿ ಮಾಡೋದ್ರ ಜೊತೆಗೆ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅಂದರೆ DYSP ಇರ್ಬೋದು, ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, PSIಗಳಿರ್ಬೋದು, ASI ಸೇರಿ 500ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ಒಂದು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಇಲ್ಲೇನು ಮತ ಎಣಿಕೆಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡಿಕೊಂಡ ಸಂದರ್ಭದಲ್ಲಿನೇ ಯಾರು ಗೆಲ್ತಾರೆ ಅನ್ನೋ ಒಂದು ಚರ್ಚೆ ಹಾವೇರಿ ಜಿಲ್ಲೆಯಲ್ಲಿ ಜೋರಾಗಿದೆ. ಅದರಲ್ಲೂ ಏನು ಇವರೇ ನಮ್ಮ ಫೇವ್ರೇಟ್ ಅನ್ನೋ ರೀತಿಯಲ್ಲಿ ಚಾಲೆಂಜ್ ಬಾಜಿ ಕಟ್ಟುವಂತಹ ಒಂದು ಬೆಟ್ಟಿಂಗ್ ಭರಾಟೆನೂ ಸಹ ಜೋರಾಗಿದೆ. ಇಲ್ಲಿ ಕೆಲವೊಬ್ಬರು ಏನು ಜೋಡೆತ್ತುಗಳನ್ನೇ ಇಲ್ಲಿ ಚಾಲೆಂಜಿಂಗ್ ಆಗಿ ಅಂದರೆ ಒಂದು ಬೆಟ್ಟಿಂಗ್ಗೆ ಒಂದು ದಾಳವಾಗಿ ಬಳಸಿದ್ದಾರೆ. ಇಲ್ಲಿ ಒಂದು ವೇಳೆ ಭರತ್ ಬೊಮ್ಮಾಯಿ ಗೆದ್ದರೆ ನಾವು ಈ 2 ಜೋಡೆತ್ತುಗಳನ್ನ ಬಿಟ್ಟುಕೊಡ್ತಂತ ಒಬ್ಬರ ಅಂದರೆ ಯಾಸಿರ್ ಖಾನ್ ಪಠಾಣ್ ಗೆದ್ದರೆ ನಾವು ಈ ಜೋಡೆತ್ತುಗಳನ್ನ ಬಿಟ್ಟುಕೊಡ್ತೀವಿ ಅನ್ನೋ ಒಂದು ಚಾಲೆಂಜನ್ನು ಮಾಡಿದ್ದಾರೆ. ಅಂದರೆ ಎರಡೂ ಪಕ್ಷದವರು ಇಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಜೊತೆಗೆ 1 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೂ ಸಹ ಬೇರೆ ಬೇರೆ ಕಡೆ ಒಂದೇನು ಬೆಟ್ಟಿಂಗ್ ಕಟ್ಟುವಂತಹ ಒಂದು ಇದನ್ನು ನೋಡಿದ್ದೇವೆ. ಅಲ್ಲಲ್ಲಿ ಬರೀ ಕೇವಲ ಹಾವೇರಿ ಜಿಲ್ಲೆಗೆ ಈ ಒಂದು ಬೆಟ್ಟಿಂಗ್ ಸೀಮಿತವಾಗಿಲ್ಲ. ಪಕ್ಕದ ಧಾರವಾಡ ಜಿಲ್ಲೆ ಇರ್ಬೋದು, ಗದಗ ಜಿಲ್ಲೆ ಇರ್ಬೋದು, ಕಾರವಾರ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಸಹ ಇದೊಂದು ಬೆಟ್ಟಿಂಗ್ ಸ್ಪ್ರೆಡ್ ಆಗಿದೆ. ಅದರಲ್ಲೂ ಏನು ಇದು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಆಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಜೊತೆಗೆ ಆ ಒಂದು ಫಲಿತಾಂಶದ ಮೇಲೂ ಸಹ ಎಲ್ಲರ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಅದರಲ್ಲೂ ಏನು ಬಸವರಾಜ ಬೊಮ್ಮಾಯಿ ಅವರ ಪುತ್ರನೇ ಏನು ಭರತ್ ಬೊಮ್ಮಾಯಿ ಇದ್ದಾರೆ, ಅವರ ಪುತ್ರ ಆಗಿರೋದ್ರಿಂದಾಗಿ ಅವರ ಒಂದು ಫಲಿತಾಂಶದ ಮೇಲೆ ಎಲ್ಲರೂ ಸಹ ನಿರೀಕ್ಷೆ ಇಟ್ಟಿದ್ದಾರೆ. ಅಲ್ಲದೆ ಏನು ಸತತವಾಗಿ ಈಗೇನು ಬೊಮ್ಮಾಯಿ ಅವರು 4 ಬಾರಿ ಗೆದ್ಕೊಂಡು ಬಂದಿದ್ದರು. ಹಾಗಾಗಿ ಅದೊಂದು BJP ಭದ್ರಕೋಟೆ ಅಂತಲೇ ಅನಿಸ್ಕೊಂಡಿತ್ತು. ಈ ಬಾರಿ ಇಡೀ ಸರ್ಕಾರನೇ ಬಂದು ಅಲ್ಲಿ ಚುನಾವಣೆ ಎದುರಿಸಿರೋದ್ರಿಂದಾಗಿ ಈ ಬಾರಿ ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರು ಸಹ ಇದ್ದಾರೆ. ಅದೇ ಬೇಸ್ ಆಧಾರದ ಮೇಲೆ ಏನು ಅವರವರ ಪಕ್ಷದ ಮುಖಂಡರು, ಅವರವರ ಪಕ್ಷದ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೇ ಗೆದ್ದರೂ ಸಹ ಏನು ಸಣ್ಣ ಮಾರ್ಜಿನ್ ಅನ್ನೋ ಒಂದು ಮಾತು ಮಾತ್ರ ಸ್ಪಷ್ಟ. ಒಂದೇನು 3,000 ರಿಂದ 5,000 ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅನ್ನೊಂದು ಲೆಕ್ಕಾಚಾರ ನಡೆದಿದೆ.
ಹಾಗಾಗಿ ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಈ ಒಂದು ತೀವ್ರ ಪೈಪೋಟಿ ಅಂತೂ ಏರ್ಪಟ್ಟಿದೆ. ಮತಗಟ್ಟೆವಾರ ಈಗಾಗಲೇ ಒಂದು ಅವರವರು ಒಂದು ಲೆಕ್ಕಾಚಾರ ಮತಗಳನ್ನ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತೇಳಿ ತೆಗೆದುಕೊಂಡು ಲೆಕ್ಕ ತಮ್ಮದೇ ಆದ ತಾಳೆ ಲೆಕ್ಕ ಹಾಕಿದ್ದಾರೆ. ಇಲ್ಲಿ ಎರಡೂ ಪಕ್ಷಗಳಲ್ಲೂ ಸಹ ಕಾನ್ಫಿಡೆಂಟ್ ಇದೆ. ಅಂದರೆ ನಾವೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ನವರು ಅದೇ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ, BJPಯವರು ಅದೇ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಯಾರು ಗೆಲ್ತಾರೆ ಅನ್ನೋದು ಮಾತ್ರ ಒಂದು ಆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಈ ಒಂದು ಮತ ಎಣಿಕೆಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡಿಕೊಂಡಿದೆ. ಮತ್ತೊಂದು ಕಡೆ ಆ ಒಂದು ಮತ ಎಣಿಕೆ ಮೇಲೆ ದೃಷ್ಟಿಯಿಟ್ಟಿರುವಂತಹ ಜನ ಸಹ ಒಂದಷ್ಟು ಬೆಟ್ಟಿಂಗ್ ಮೂಲಕ ತಮ್ಮ ಒಂದು ಚಾಲೆಂಜಿಂಗ್ಗಳನ್ನ ಹಾಕುವ ಮೂಲಕ ತಮ್ಮದೇ ಒಂದು ಅಭ್ಯರ್ಥಿನ ಫೇವರೇಟ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಎಲ್ಲರ ದೃಷ್ಟಿ ಒಂದು ಮತ ಎಣಿಕೆ ಹತ್ರ ನೆಟ್ಟಿದೆ ಅಂತ ಹೇಳ್ಬೋದು. ಶಿವರಾಮ ಸುಳ್ಳಿ, ನ್ಯೂಸ್ 18 ಹಾವೇರಿ.